ಕೆಲಸ ಮಾಡೋದಾಗ್ತದೆ ಸರ್. ನಾನು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳ್ತೀನಿ. ಯಾವ ರೀತಿ ಕಾನೂನು ಕ್ರಮ ಸರ್? ಅಂದ್ರೆ ಯಾರು ಯಾಕೆ ಹಿಂಗೆ ಮಾಡಕತ್ತಾರು, ಏನು ವಿದೌಟ್ ಏನು ಇಲ್ಲಾರ್ದೆ ನನ್ನ ಹೆಸರನ್ನು ಕೆಡಿಸ್ತಕ್ಕಂಥದ್ದು, ನನಗೆ ಸಂಬಂಧ ಇಲ್ಲಾರ್ದೆ ಇದು ನಡೀತಾ ಇದೆ ಅನ್ನೋದು ನಾನು ಕಾನೂನು ಸಲಹೆಗಾರನ ಕೇಳ್ತೀನಿ. ಸರ್, ಈಗ ಮೇಲಿಂದ ಮೇಲೆ ಕಳೆದ ಒಂದು 2 ವರ್ಷದ ಹಿಂದೂ ಕೂಡ ಇದೇ ತರ ಟಾರ್ಗೆಟ್ ಮಾಡೋದೇ ಕೆಲಸ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಈ ಡಿಪಾರ್ಟ್ಮೆಂಟ್ ಎಲ್ಲ ಮಂತ್ರಿಗಳು ಹಿಂಗೆ ಬಂದೈತಿ. ಯಾರ್ಯಾರಿಗೆ ಖಾತೆ ನಿಭಾಯಿಸ್ಯಾರಲ್ಲ ಒಟ್ಟುದು ತಿಳಿಸಿ ಬರುದ ಹಂಗೆ ನಂದು ಬಂದೈತಿ. ಆದ್ರೆ ಇದು ಎಲ್ಲ ಒಂದು ಕಡೆ ನೋಡಿ ಒಬ್ರು ಇದನ್ನು ಸ್ವಚ್ಛ ಮಾಡಬೇಕು, ಶಕ್ತಿ ಇದ್ದಷ್ಟು ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ಇಲ್ಲ. ನಾನು ಹಲವಾರು ಕ್ರಮಗಳಂತ ನೋಡಿ, ರಿನಿವಲ್ ವರ್ಷಕ್ಕೊಂದು ಅಂಗಡಿಯವರು ನಿಲ್ಲುವುದು, ಇವ್ರ ಅಧಿಕಾರಿಗಳು ಏನಾರ ತೊಂದರೆ ಮಾಡಿದ್ದಾರೆ ಅಂತೇಳಿ 5 ವರ್ಷಕ್ಕೊಂದು ರಿನಿವಲ್ ಮಾಡಿ, ಟ್ರಾನ್ಸ್ಫರ್ ಏನು ಮಾಡಿದ್ರು, ಕೌನ್ಸಿಲಿಂಗ್ ಮಾಡಿದ್ರು. ಈಗ ತಮ್ಮನ ಅವನ್ ಆಗಿಲ್ಲ, ಫೈಲೇ ಬರಂಗಿಲ್ಲ. ಮೊದಲು ಅವನ ಹತ್ತಿರ ಫೈಲ್ ಬರ್ತಿತ್ತು, ಅವನೊಂದು ಹಿಂಗಿದೆ, ಅದು ರಿಕಾರ್ಡಲ್ಲಿ ಈ ರಿಕಾರ್ಡೆಲ್ಲ ತೆತ್ತಿದ್ದ. ಅವನ ಫೈಲೇ ಬರ್ಲಾದಂಗೆ ಮಾಡಿದ್ದೀವಿ. ಮತ್ತಿನ್ನು ಯಾವುದೂ ಬರ್ದಿಲ್ಲ ಅಂದ್ರೆ ಇಲ್ಲಿ ರೊಕ್ಕ ತೆಗಿಕ್ಕೆ ಯಾವ್ದಾರ ಒಂದು ಹಾದಿ ಅಂತ ಹುಡುಕಾಡಿರ್ಬೇಕು, ಯಾರ್ದಾರ ಹೆಸರು ಹೇಳೋದು, ದುಡ್ಡು ಕಲೆಕ್ಟ್ ಮಾಡೋದು ಮಾಡಿರ್ಬೇಕು. ಮುಖ್ಯವಾಗಿ ಆಧಾರ ಏನಂದ್ರೆ ಸರ್, ಆಡಿಯೋ ಇದೆ ಸರ್, ಮಿನಿಸ್ಟ್ರಿ ಕೊಡಬೇಕು. ಆಡಿಯೋ ಭಾಳ ಮಂದಿ ಮಾತಾಡ್ತಾರೆ, ನಿನ್ನ ವಿರುದ್ಧ ಆಡಿಯೋ ಮಾಡಿಸ್ಲಿ. ಯಾವಾಗ ಹೇಳಿದ್ರೆ ಆಡಿಯೋ ಮಾಡ್ತಾನೆ ಬಿಡ್ತಾನ. ಅದಕ್ಕೆ ಏನಾರ ಆಧಾರ ಬೇಕಲ್ಲ. ಅಲ್ಲ ಸರ್, ಏನಾದ್ರು ಕಾನೂನು ರೀತಿ ಅಂದ್ರೆ ಡಿಫಾಮೇಶನ್ ಕೇಸ್ ಹಾಕುವಂತದ್ದಾಗಿರ್ಬೋದು, ದೂರು ದಾಖಲು ಮಾಡುವಂಥದ್ದು. ಅದೇ ಕಾನೂನನ್ನ ಸಲಹೆಗಾರನ ಕೇಳ್ತಿದ್ದೀನಿ, ಈ ರೀತಿ ಮಾಡಿದ್ರ ಮೇಲೆ ಏನ್ ಕ್ರಮ ಕೈಗೊಳ್ಬೇಕು ಅಂತ ನೋಡ್ತಾ. ಈಗ ಒಂದು ಫೆಬ್ರವರಿಯಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಒಂದು ಚರ್ಚೆಯಲ್ಲಿರೋದು ಪ್ರಮುಖ ವಿಚಾರ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇದು ಕೊನೆಗೆ ಸತ್ಯ ಗೊತ್ತೇ ಆಗೋದಿಲ್ಲ. ಇದು ಗಾಳಿಗುಂಡು ಅನ್ನೋದು ಗೊತ್ತಿಲ್ಲ. ಯಾವನೊಬ್ಬ ಹೇಳಿದ, ಯಾವನೊಬ್ಬ ಕೇಳಿದ, ಯಾವನೊಬ್ಬ ಮಾತಾಡಿದ, ನನ್ನ ಹೆಸರು ದುರುಪಯೋಗ ಮಾಡ್ಕೊಂಡ. ನನ್ನ ಪಾತ್ರ ಏನು? ನಾನೇನು ದುಡ್ಡು ಕೇಳಿದ್ದೀನ? ನಾನು ಹತ್ತಿರ ಯಾವಾಗಾರ ಫೋನ್ ಮಾಡಿ ಮಾತಾಡಿದ್ದೀನ? ಏನಿದೆ ನನ್ನ ವಿರುದ್ಧ ದಾಖಲೆ ಏನಿದೆ? ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸ್ಕೊಂಡು ಹೋದ್ರೆ ಏನಿದೆ? ಅದಕ್ಕೆ ಮತ್ತೆ ಸಿಎಂ ಅವರು ನೀವು ಮೈಸೂರಿನಾಗ ಸರ್ ಉಪ್ಪು ತಿಂದು ನೀರು ನೀರು ಕುಡಿಯಲ್ಲ. ಅವ್ನು ಯಾವ ತಪ್ಪು ಮಾಡ್ಯಾನ ಅವ್ನು ಭಾರಿ ಕಠಿಣ ಶಿಕ್ಷೆ ಏನೇನು ಬೇಕು ಎಲ್ಲನೂ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಒಂದಷ್ಟು ಹಂಗೇನಿದೆ ಸರ್, CM ಬಯಸ್ತೇನೆ.